ಈ ಲೈನ್ ಬರುತ್ತೆ. ಇಲ್ಲಿಂದನೂ ಕೂಡ ಹೀಗೆ 2.5 ಇಂಚ್, 1/4 ಇಂಚ್ ಬಿಟ್ಟು ಇದೇ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ಲೈನಿಂಗ್ ಇದನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಈ ಥರದ್ದು 3 ಪೀಸ್ ಕಟ್ ಮಾಡ್ಕೋಬೇಕು. ನಾನು ಅಲ್ಲಿ ಮಾರ್ಕ್ ಹಾಕಿರೋದು ಶೇಪ್ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಬನ್ನಿ ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಗ್ರೀನ್ ಕಲರ್ ನಾನು 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅನಾರ್ಕಲಿ ಟಾಪ್ ಸ್ಟಿಚ್ ಮಾಡಿದ್ನಲ್ಲ, ಇವತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ನೋಡಿ ಹೇಳಿ. ಹಾಗೆ ನನ್ನ ಮೆಜರ್ಮೆಂಟ್ಗೆ ಇದ್ರ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹೇಗೆ ಮಾಡಿದ್ದೀನಿ ಅಂತ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಈಗ ಈ ಟಾಪ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಹೇಗೆ ಕಾಣ್ತಾ ಇದೆ ಅಂತ ನೀವು ಕೂಡ ಕಮೆಂಟಲ್ಲಿ ಹೇಳಬೇಕು. ಗ್ರೀನ್ ಕಲರ್ ಫುಲ್ಲು ಪ್ಲೈನ್ ಸ್ಯಾರಿ, ಇದರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಒಂದು ಅಂಬ್ರೆಲಾ ಟಾಪ್ನ ಸ್ಟಿಚ್ ಮಾಡಬೇಕು ಅಂತ. ಮತ್ತು ಇಲ್ಲಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಇದು ಫ್ರಂಟಿಗೆ ಬರುತ್ತೆ ಈ ಪೀಸು. ಇದು ಒಂದು ಸ್ವಲ್ಪ ಬ್ಲೌಸ್ ಪೀಸ್ ನನ್ನ ಹತ್ರ ಉಳಿದಿತ್ತು, ಹಾಗಾಗಿ ಇದನ್ನೇ ಕಾಂಬಿನೇಷನ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಇದಕ್ಕೆ ದುಪ್ಪಟ್ಟ ಕೂಡ ಇದೆ, ಹಾಗಾಗಿ ಇದೆಲ್ಲ ಕೂಡ ಮ್ಯಾಚ್ ಆಗುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಗ್ರೀನ್ ವಿತ್ ರೆಡ್ ಅಂಥೇಳಿ ನಾನು ಇದನ್ನು ಇದಕ್ಕೆ ಪ್ಯಾಚ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಪೀಸ್ ಇದಿಷ್ಟೇ ಇದ್ದಿದ್ದು, ಹಾಗಾಗಿ ಅನಾರ್ಕಲಿ ಟಾಪ್ ಥರ ಸ್ಟಿಚ್ ಮಾಡಬೇಕು ಅಂತ ಐಡಿಯಾ ಇದೆ. ಬಟ್ ನೋಡ್ತೀನಿ ಹೇಗೆ ಬರುತ್ತೆ ಅಂತ. ಅನಾರ್ಕಲಿ ಟಾಪ್ ನಾನು ಒಂದು ಬ್ಲೌಸು ಸ್ಟಿಚ್ ಮಾಡಿದ್ದೆ ನಮ್ಮ ಸ್ಫೂರ್ತಿಗೆ. ಅದು ಬಿಟ್ಟರೆ ಇವಾಗ ಈ ಟಾಪ್ ನಾನು ಮಾಡ್ತಾ ಇರೋದು. ಇದು ಪರ್ಫೆಕ್ಟಾಗಿ ನನಗೆ ಕರೆಕ್ಟಾಗಿ ಬಂತು ಅಂದರೆ ನಾನು ಆಮೇಲೆ ಬೇಕಾದರೆ ಕಸ್ಟಮರ್ಗೆ ಸಜೆಸ್ಟ್ ಮಾಡ್ಬೋದು. ಹೀಗೆ ಬಂದಿದೆ ನೋಡಿ ಅಂತ ನಾನು ಫೋಟೋಸ್ ತೋರಿಸಿದ್ರೆ ಅವರು ಕೂಡ ನೋಡ್ತಾರೆ. ಹಾಗಾಗಿ ಬ್ಯಾಕ್ಗೆ ಗ್ರೀನ್ ಲೈನಿಂಗ್ ತೊಗೊಂಡಿದ್ದೀನಿ. ಫ್ರಂಟಲ್ಲಿ ಈ ಪೀಸ್ ಬರುತ್ತಲ್ಲ, ಹಾಗಾಗಿ ರೆಡ್ ಲೈನಿಂಗನ್ನೇ ತೊಗೊಂಡಿದ್ದೀನಿ. ನೋಡಿ, ಕಟ್ಟಿಂಗಲ್ಲಿ ತುಂಬ ಜಾಸ್ತಿ ಏನು ಶೇಪ್ ಎಲ್ಲ ಹಾಕ್ಕೊಂಡಿಲ್ಲ. ಜಸ್ಟ್ ಈ ಲೆಂತ್ ನೋಡಿಕೊಂಡು ಮೇಲೆ ಕೆಳಗೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಸುತ್ತಳತೆ ಚೆಸ್ಟ್ ಮೆಜರ್ಮೆಂಟು ಮತ್ತು ಸೊಂಟದ ಮೆಜರ್ಮೆಂಟು ಅಷ್ಟೇ. ನೋಡಿ, ರೆಡಿ ಲೈನ್ ನನಗೆ ಇಲ್ಲಿಗೆ ಬರುತ್ತೆ, ಅದು ರೆಡಿ ಲೈನ್ ಇಲ್ಲಿಗೆ ಬರುತ್ತೆ. ಮೆಜರ್ಮೆಂಟ್ ನೋಡಿಕೊಂಡು ಸ್ಟಿಚ್ ಹಾಕೊಳ್ಳೋಣ ಅಂಥೇಳಿ ಮಾಮೂಲಿಯಾಗಿ 1.5 ಇಂಚ್ ಕಚ್ಚಾ ತೊಗೊಂಡಿದ್ದೀನಿ. ಮತ್ತು ಇದು ಹಾರ್ಮಲ್ ಶೇಪ್ 2 ಶೇಪ್ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿರೋದು ಮಾತ್ರ ಬ್ಯಾಕ್ದು ಒಂದೇ ಶೇಪ್ ಕಟ್ ಮಾಡಿರೋದು. ಆಮೇಲೆ ಫ್ರಂಟ್ ಅಟ್ಯಾಚ್ ಮಾಡುವಾಗ ನಾನು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಸ್ಲೀವ್ ಕೂಡ 3/4ಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಈ ಪೀಸ್ ಇದರಲ್ಲಿ ಸ್ವಲ್ಪ ಇದು ಅಟ್ಯಾಚ್ ಮಾಡಾದ್ಮೇಲೆ ಪೀಸ್ ಹೇಗೆ ಉಳಿಯುತ್ತೆ ನೋಡಿಕೊಂಡು ಇಲ್ಲಿ ಕೆಳಗಡೆ ಸ್ಲೀವ್ ಕೆಳಗಡೆ ಒಂದು ಪಟ್ಟಿ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಮತ್ತು ಸ್ಲೀವ್ಗೆ ಲೈನಿಂಗ್ ಕೊಡೋದಿಲ್ಲ, ಹಾಗೇ ಟ್ರಾನ್ಸ್ಪರೆಂಟಾಗೇ ಇರುತ್ತೆ. ಹಾಗೆ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಲೀವು, ಇದು ನಾರ್ಮಲ್ ಅಂಬ್ರೆಲಾ ಪೋರ್ಷನ್ ಕಟ್ ಮಾಡ್ಕೊಂಡಿರೋದು. ಡಬಲ್ ಫೋಲ್ಡಿಂಗಲ್ಲಿ ಇದು ಅಂಬ್ರೆಲಾ ಕಟ್ ಮಾಡಿದ್ದೀನಿ. ಮತ್ತು ಇದು ಲೈನಿಂಗ್ ಅದ್ರ ಜೊತೆನೇ ಇಟ್ಟಿದ್ದೀನಿ. ಲೆಂತ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಒಟ್ಟು 2.5 ಮೀಟ್ರ್ ಲೈನಿಂಗ್ ತೊಗೊಂಡಿರೋದು. ದೊಡ್ಡ ಪನ್ನ ಆದರೆ 2.5 ಮೀಟ್ರ್ ಬೇಕಾಗುತ್ತೆ, ಚಿಕ್ಕ ಪನ್ನ ಆದರೆ 3 ಮೀಟ್ರ್ ಬೇಕಾಗುತ್ತೆ. ನಾನಿಲ್ಲಿ 2.5 ಮೀಟ್ರ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಇದು ಅನಾರ್ಕಲಿ ಟಾಪ್ ಥರ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಈ ಗ್ರೀನ್ ಕಲರ್ ನಾನು 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಒಂದು ಬರುತ್ತೆ, ಮತ್ತು ಫ್ರಂಟ್ಗೆ ಇದು ಅನಾರ್ಕಲಿ ಟೈಪ್ ಅಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ಪೀಸ್ ಜೊತೆಗೆ ಕಾಂಬಿನೇಷನ್ನ ಕೊಟ್ಟು ಕಟ್ ಮಾಡ್ಕೋಬೇಕು. ಹಾಗಾಗಿ ಇದನ್ನು 2 ಪೀಸ್ ತೊಗೊಂಡಿದ್ದೀನಿ. ನಾನು ಕಟ್ ಮಾಡುವಾಗಲೇ ಡಬಲ್ ಫೋಲ್ಡಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ಗೆ ಗ್ರೀನ್ ಲೈನಿಂಗ್ಗೆ ತೊಗೊಂಡಿದ್ದೀನಿ, ಫ್ರಂಟ್ಗೆ ರೆಡ್ ಲೈನಿಂಗ್ ತೊಗೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ, ಎಷ್ಟಾಗುತ್ತೋ ಅಷ್ಟು ಸ್ಟಿಚಿಂಗ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಡಬಲ್ ಪೀಸ್ ಇದೆ.
ಆದಷ್ಟು ಇದಕ್ಕೆಲ್ಲ ಪಾಲಿಸ್ಟರ್ ಲೈನಿಂಗ್ ತೊಗೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಇದೊಂದು ಪೀಸ್ ಇದೆ. ಇದು ಹೇಗೆ ಬರುತ್ತೆ ಅಂದರೆ ನಿಮ್ಗೊಂದು ಮಾರ್ಕ್ ಮಾಡಿ ತೋರಿಸ್ತೀನಿ ಯಾವ ಟೈಪಲ್ಲಿ ಬರುತ್ತೆ ಅಂತ. ಕತ್ತಿನಗಲ 2.5 ತೊಗೊಂಡಿದ್ದೀನಿ. ಡೀಪ್ ಲೆಂತು 5.5 ತೊಗೋತೀನಿ. ಇದು ಫ್ರಂಟ್ ಹಾರ್ಮಲ್ ಶೇಪ್. ಈಗ ನಮಗೆ ಇಲ್ಲಿಂದ ಅನಾರ್ಕಲಿ ಶೇಪು ಬರಬೇಕು ನೋಡಿ. ಇದು ಅರ್ಧ ಇಂಚ್ ಹೀಗೆ ಜಾಯಿಂಟ್ಗೆ ಹೋಗುತ್ತೆ. ಅಲ್ಲಿಂದ ಮೇಲಕ್ಕೆ 2.5 ಇಂಚು. ಇದು ನಮ್ಮದು ರೆಡಿ ಲೈನ್ ಬರುತ್ತಲ್ವಾ, ರೆಡಿ ಲೈನ್ ಬರುತ್ತೆ. ಇಲ್ಲಿಂದನೂ ಕೂಡ ಹೀಗೆ 2.5 ಇಂಚು. ನೋಡಿ ಈಗ ನಾವು ಇಲ್ಲಿ ತನಕ ಜಾಯಿಂಟ್ ಮಾಡೇ ಮಾಡ್ತೀವಿ ಅಲ್ವಾ. ಸ್ಲೀವ್ ಜಾಯಿಂಟ್ ಅರ್ಧ ಇಂಚ್ ಇಲ್ಲಿ ತನಕ ಬಂದೇ ಬರುತ್ತೆ. ಅದನ್ನು ಬಿಟ್ಟು 2.5 ಹೀಗೆ ತೊಗೋಬೇಕು. ನಿಮಗೆ ತುಂಬ ಈಸಿ ಮೆಥಡಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಆದಷ್ಟು ಇದನ್ನು ಈ ಶೋಲ್ಡರ್ ಲೈನ್ಗೆ ಸೇರಿಸ್ಬಿಡಿ. ತುಂಬ ಒಳ್ಳೆಯದು ಈ ಥರ ಸೇರಿಸೋದ್ರಿಂದ. ಶೋಲ್ಡರಲ್ಲೇ ವೇರಿಯೇಷನ್ ಬರಲ್ಲ. ಅಥವಾ ನಿಮಗೆ ಎರಡು ಕೂಡ ಡಬಲ್ ಕಲರ್ ಕಾಣಿಸ್ಬೇಕು ಅಂದರೆ ಇನ್ನೊಂದು ಅರ್ಧ ಇಂಚ್ ಹೀಗೆ ಹಿಂದಕ್ಕೆ ತೊಗೋಬೋದು. ಅವಾಗ ನಿಮಗೆ ಇಲ್ಲಿ ರೆಡ್ಡು ಮತ್ತು ಗ್ರೀನ್ ಕಾಣಿಸುತ್ತೆ. ನಾನು ಶೋಲ್ಡರ್ ಲೆವೆಲ್ಗೆ ತೊಗೋತಾ ಇದ್ದೀನಿ, ಹಾಗಾಗಿ ಇದನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಈ ಥರ ತೊಗೋಬೇಕು. ಇವಾಗ ಇದನ್ನು ಏನು ಮಾಡಬೇಕಂತಂದರೆ ಈ ಪೀಸ್ನ ಇದ್ರ ಮೇಲೆ ಇಟ್ಕೋಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ. ಇಲ್ಲಿಂದ ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. ನಾನು ಅಲ್ಲಿ ಮಾರ್ಕ್ ಹಾಕಿರೋದು ಶೇಪ್ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಈಗ ಇದಕ್ಕೆ 1-2 ಪಿನ್ ಹಾಕೋಬೇಕು, ಜರಗಬಾರ್ದು ಅಂತ. ಇಲ್ಲಿ ಒಂದೇ ಪೀಸ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಪೀಸ್ ಮಾತ್ರ ಈ ಥರ ಬರಬೇಕು. ಇದನ್ನು ನಾವು ಈ ಕಡೆ ಟರ್ನ್ ಮಾಡಿದಾಗ ಇಲ್ಲಿ ನಮಗೆ ಆ ಮಾರ್ಕ್ ಕಾಣಿಸುತ್ತೆ. ಅವಾಗ ನೀಟಾಗಿ ಇದ್ರ ಮೇಲೆ ಲೈನ್ ಹಾಕೋಬೋದು. ನಾವು ಈ ಥರ ಅಳತೆನಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಕೂಡ ಕಟ್ ಮಾಡ್ಕೋಬೋದು. ಲೈನಿಂಗ್ ಕಟ್ ಮಾಡ್ಕೊಂಡು ಆಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಬಟ್ ಲೈನಿಂಗ್ ಜಾಸ್ತಿ ತೊಗೋಬೇಕಾಗುತ್ತೆ. ಮಿನಿಮಮ್ 3.5 ಇಂದ 4 ಮೀಟ್ರ್ ತನಕ ತೊಗೊಂಡ್ರೆ ನೋಡಿ. ಆವಾಗ ನಾವು ಇಲ್ಲೇನೀಗ ಲೈನಿಂಗ್ ಇದನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಈ ಥರದ್ದು 3 ಪೀಸ್ ಕಟ್ ಮಾಡ್ಕೋಬೇಕು. 2 ಫ್ರಂಟ್ ಟು ಬ್ಯಾಕಿಗೆ ಬರುತ್ತೆ, ಇನ್ನೊಂದು ಈ ಅನಾರ್ಕಲಿಗೆ ಬರುತ್ತೆ. ಮತ್ತು ಈ ಅನಾರ್ಕಲಿನಲ್ಲಿ ಏನಂದರೆ ನಮಗೆ ಸೆಂಟ್ರ್ ಪಾಯಿಂಟ್ ಸುಮ್ಮನೆ ಕಟಿಂಗಲ್ಲಿ ಹೋಗುತ್ತೆ ಅಷ್ಟೇ. ಅದು ನಮಗೆ ಈ ಸೈಡ್ ರೌಂಡ್ ಮಾತ್ರ ಬೇಕಾಗಿರೋದು. ಹಾಗಾಗಿ ನಾನು ಈ ಮೆಥಡಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೇಗಿದ್ರು ಮೇನ್ ಪೀಸ್ ನಾವು ಏನು ಅಟ್ಯಾಚ್ ಮಾಡ್ತೀವೋ ಅದನ್ನೇ ಕಟ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ಲೈನಿಂಗ್ನ ಹಾಕಿ ನಾವು ಟರ್ನ್ ಮಾಡ್ಕೋಬೋದು. ಅಥವಾ ಈ ಒಂದು ಏನಿರುತ್ತೆ ಇಲ್ಲಿ ಕಟ್ ಮಾಡಿರ್ತೀವಲ್ಲ ಈ ಎಡ್ಜಸ್ಗೆ ನಾವು ಪೈಪಿಂಗ್ ಕೊಟ್ಟು ಕವರ್ ಮಾಡ್ಬೋದು. ಅಥವಾ ಹಾಗೆ ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದರೂ ನಾವು ಈ ಕಾಟನ್ ಕ್ಲಾತಲ್ಲಿ ಏನಾದರೂ ಈ ಥರ ಸ್ಟಿಚ್ ಮಾಡ್ತಾ ಇದೀವಿ ಅಂದರೆ ಇದನ್ನು ಹಾಗೆ ಸಿಂಗಲ್ ಫೋಲ್ಡಿಂಗ್ ಮಾಡಿಕೊಂಡು ಮಾಮೂಲಿ ಈ ಪೀಸ್ ಮೇಲೆ ನಾವು ಇದನ್ನಿಟ್ಟು ಅಟ್ಯಾಚ್ ಮಾಡ್ತೀವಲ್ಲ, ಈ ಪೀಸ್ ಮೇಲೆ ಹಾಗೇ ಸಿಂಗಲ್ ಫೋಲ್ಡಿಂಗಲ್ಲೇ ಸ್ಟಿಚ್ ಮಾಡ್ಬೋದು. ಅಥವಾ ಪೈಪಿಂಗ್ ಕೊಡ್ಬೋದು, ಇಲ್ಲಾಂದರೆ ಲೈನಿಂಗು ಕೂಡ ಕೊಟ್ಟು ಅಟ್ಯಾಚ್ ಮಾಡ್ಬೋದು. ಈ ರೀತಿಲಿ ಮಾಡ್ಕೋಬೋದು. ಈಗ ನೋಡಿ ನಾನು ಇದ್ರ ಮೇಲೆ ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈಗ ಇಲ್ಲಿ ನೀಟಾಗಿ ಆ ಮಾರ್ಕಿಂಗ್ ಬಂದಿದೆ.
ಆದಷ್ಟು ಬಿಗಿನರ್ಸ್ ಎಲ್ಲ ಈ ಥರ ಪಿನ್ಗಳನ್ನ ಯೂಸ್ ಮಾಡಿ, ನಿಮಗೆ ಕಟ್ಟಿಂಗಲ್ಲಿ ಹೆಚ್ಚು ಕಡಿಮೆ ಬರೋದಿಲ್ಲ. ಈ ಥರ ಬರುತ್ತೆ. ಈಗ ಒಂದು 1/4 ಇಂಚ್ ಬಿಟ್ಟು ಇದೇ ಶೇಪಲ್ಲಿ ನಾವೀಗ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಲೈನಿಂಗನ್ನು ಹಾಕ್ಕೊಂಡು ಈ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡ್ಬೋದು, ಅಥವಾ ಹಾಗೆ ಕೂಡ ಸ್ಟಿಚ್ ಮಾಡ್ಬೋದು. ನಾನು ಟ್ರೈ ಮಾಡ್ತೀನಿ, ಯಾಕಂದರೆ ನಾನು ಲೈನಿಂಗ್ ಅಷ್ಟೊಂದು ತೊಗೊಂಡಿಲ್ಲ, 2.5 ಮೀಟ್ರ್ ತೊಗೊಂಡಿರೋದು. ಕರೆಕ್ಟಾಗಿ ಕಟ್ಟಿಂಗಿಗೆ ಆಗೋಗಿದೆ. ಬಟ್ ಈಗ ಇದಕ್ಕೆ ನಾನು ಪೀಸ್ ಕೊಡ್ತೀನಿ ಅಂದರೆ ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡು ಕೊಡಬೇಕಾಗತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಪೀಸ್ ಸ್ವಲ್ಪ ಲೆಂತ್ ಕೂಡ ಕಡಿಮೆ ಇದೆ, ಹೀಗೆ ಬರುತ್ತೆ. ಈ ಥರ ಬರುತ್ತೆ. ಈ ಸೈಡಲ್ಲೆಲ್ಲ ಈ ಪೀಸ್ ಉಳಿಯುತ್ತಲ್ಲ, ಇದನ್ನು ಸ್ವಲ್ಪ ಜಾಯಿಂಟ್ ಮಾಡಿ ಸ್ಲೀವ್ ಕೆಳಗಡೆ ಪಟ್ಟಿ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಸ್ಟಿಚಿಂಗ್ ಮಾಡ್ತಾ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾವೇನೀಗ ಪ್ಯಾಚ್ ಕೊಡೋಕ್ಕೆ ಅಂತ ಪೀಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಲೈನಿಂಗಿಗಿಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು. ಈಗ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತೀರಂದರೆ ಈ ಮೆಥಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ ನೋಡಿ. ಮತ್ತು ಈಗ ನಾನು ಫ್ರಂಟ್ ಹಾರ್ಮಲ್ ಶೇಪ್ನ ಕಟ್ ಮಾಡಿರಲಿಲ್ಲ, ಈಗ ಆ ಶೇಪ್ನ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೆಕ್ ಕೂಡ ನಾನು ಇನ್ನೂ ಇಲ್ಲಿ ಕಟ್ ಮಾಡಿಲ್ಲ, ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ ಶೇಪ್ ಕೂಡ ಇವಾಗಲೇ ಹಾಕೋತಾ ಇದ್ದೀನಿ ನೋಡಿ. ಲೈನಿಂಗ್ ಮೇಲೆ ನಮಗೆ ನೆಕ್ ಡೀಪ್ ಲೆಂತ್ ಎಷ್ಟು ಬೇಕು, ಅಗಲ ಮತ್ತು ಉದ್ದ ಎಷ್ಟು ಬೇಕು ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಪಲ್ ನೆಕ್ ಶೇಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಏನಂದರೆ ಕಾಂಟ್ರಾಸ್ಟಲ್ಲಿ ಪೈಪಿಂಗ್ ಕೂಡ ಕೊಡ್ಬೋದು, ಅಥವಾ ಇದನ್ನು ಹಾಗೆ ಇಟ್ಟು ಸ್ಟಿಚ್ ಮಾಡಿ ತಿರುಗಿಸ್ಕೊಂಡು ಕಿನಾರಿ ಹಾಕ್ಬೋದು, ಬೇಗನೆ ಫಿನಿಶಿಂಗ್ ಆಗುತ್ತೆ. ಬಟ್ಟೆ ಪ್ಲೇನ್ ಇದ್ದರೆ ಆ ಥರ ನಾವು ಪೈಪಿಂಗ್ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆಲ್ರೆಡಿ ನಾನು ಏನು ಪ್ಯಾಚ್ ಕೊಡ್ತಾ ಇದ್ದೀನಿ ಅದು ಫುಲ್ಲಾಗಿ ಡಿಸೈನ್ ಇರೋದ್ರಿಂದ ಪೈಪಿಂಗ್ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಹಾಗಾಗಿ ಈ ರೀತಿ ಸಿಂಪಲ್ಲಾಗಿಯೇ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಬಟ್ಟೆ ಜರಗಬಾರ್ದು ಅಂದರೆ ಒಂದು 3 ಕಡೆ ಪಿನ್ ಹಾಕ್ಕೊಂಡು ಆಮೇಲೆ ನೆಕ್ ಫಿನಿಶಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಳಗಡೆ ಇರೋ ಪೀಸ್ನ ಕಟ್ ಮಾಡಿ ನ್ಯಾಚ್ ಹಾಕಿ ಆಮೇಲೆ ಕಿನಾರಿ ಹಾಕೋಬೇಕು. ಆಮೇಲೆ ಲೈನಿಂಗ್ ಪೀಸ್ನ ಸುತ್ತ ಕೂಡ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಇರುವಂಥ ಪೀಸನ್ನು ಕಟ್ ಮಾಡ್ಕೋಬೇಕು. ಸೇಮ್ ನಾವು ಲೈನಿಂಗ್ ಬ್ಲೌಸ್ಗಳೆಲ್ಲ ಯಾವ ರೀತಿ ನಾವು ಸ್ಟಿಚ್ ಮಾಡ್ತೀವಿ ಅದೇ ಮೆಥಡಲ್ಲೇ ಇರುತ್ತೆ. ಈ ವಿಡಿಯೋದಲ್ಲಿ ಟಾಪ್ ಪೋರ್ಷನನ್ನು ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ನೋಡಿ. ಈಗ ಎಡ್ಜಸ್ಸಲ್ಲೇ ಸ್ಟಿಚ್ ಹಾಕೋತಾ ಇದ್ದೀನಿ. ನಿಧಾನವಾಗಿ ಹಾಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತೇನೆಂದರೆ ಈಗ ನಾವು ಸ್ಟಿಚ್ ಕವರ್ ಮಾಡೋದಕ್ಕೆ ಇದಕ್ಕೆ ಯಾವುದೇ ಥರ ಲೇಸ್ ವರ್ಕ್ ಕೂಡ ಏನೋ ಮಾಡ್ತಾ ಇಲ್ಲ, ಹಾಗಾಗಿ ನಿಧಾನವಾಗಿ ಎಡ್ಜಲ್ಲಿ ಸ್ಟಿಚ್ ಹಾಕೋಬೇಕು. ಈಗ ನೆಕ್ ಫಿನಿಶಿಂಗ್ ಆಯಿತು, ಸೈಡೆಲ್ಲ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸೈಡೆಲ್ಲ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಪೀಸನ್ನು ಕಟ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಮತ್ತು ಈಗ ನಾವು ಈ ಅನಾರ್ಕಲಿ ಶೇಪ್ ಕೊಡೋದಕ್ಕೆ ಸಪ್ರೇಟ್ ಪ್ಯಾಚ್ ಪೀಸ್ ಏನು ಕಟ್ ಮಾಡಿದ್ದೀವಿ ಅದನ್ನು ರೆಡಿ ಮಾಡ್ಕೋಬೇಕು. ಅದೇನೆಂದರೆ ಅದಕ್ಕೂ ಕೂಡ ಲೈನಿಂಗ್ ಹಾಕಬೇಕಾಗತ್ತೆ. ನಾವು ಯಾವ ಥರ ಮೆಟೀರಿಯಲಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ನಾನಿಲ್ಲಿ ಸ್ಯಾರಿನಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಆ ಬಟ್ಟೆ ತುಂಬಾ ತೆಳ್ಳಗಿರುತ್ತೆ ಅಲ್ವಾ, ಟ್ರಾನ್ಸ್ಪರೆಂಟ್ ಆಗಿದೆ ಮತ್ತು ತುಂಬ ಸಾಫ್ಟ್ ಆಗಿದೆ. ಸ್ಟಿಚ್ ಮಾಡುವಾಗಲೂ ಕೂಡ ತುಂಬಾ ಜಾರುತ್ತೆ. ಹಾಗಾಗಿ ಇದಕ್ಕೆ ಆದಷ್ಟು ಪಾಲಿಸ್ಟರ್ ಅಥವಾ ಕಾಟನ್ ಲೈನಿಂಗ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಏನಂದರೆ ಆ ಲೈನಿಂಗ್ ಕೂಡ ಸುಮಾರು ಅರ್ಧಕ್ಕಿಂತ ಜಾಸ್ತಿ, ಹೆಚ್ಚು ಕಡಿಮೆ 3/4 ಮೀಟ್ರ್ ಅಷ್ಟೇ ಬೇಕಾಗಿತ್ತು. ನಾವು ನಮ್ಮ ಲೆಂತ್, ಬಾಡಿ ಲೆಂತ್ ಎಷ್ಟು ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಹೆಚ್ಚು ಕಡಿಮೆ 15 ಇಂಚು ತೊಗೊಂಡಿದ್ದೀನಿ, ಹಾಗಾಗಿ ಅರ್ಧ ಮೀಟರ್ಗಿಂತ ಜಾಸ್ತಿ ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಈ ಸೀರೆ ಪೀಸೆ ಇನ್ನೊಂದು ಪೀಸನ್ನು ಕೊಟ್ಟು ಇದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ನಾವು ಆಲ್ರೆಡಿ ಪ್ಯಾಚ್ ಪೀಸ್ಗೂ ಕೂಡ ಲೈನಿಂಗ್ ಕೊಟ್ಟಿರ್ತೀವಿ, ಹಾಗಾಗಿ ಇದಕ್ಕೂ ಕೂಡ ಲೈನಿಂಗು ಕೊಡಲೇಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ನೀವು ಬಿಗಿನರ್ಸ್ ಆಗಿದ್ದರೆ ನಿಮಗೆ ಈ ಥರ ತುಂಬಾ ಸಾಫ್ಟಾಗಿರೋ ಬಟ್ಟೆನಲ್ಲಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಬೇಕಾದರೆ ಇದಕ್ಕೂ ಕೂಡ ಕಾಟನ್ ಅಥವಾ ಪಾಲಿಸ್ಟರ್ ಲೈನಿಂಗನ್ನು ಕೊಡ್ಬೋದು. ಅಂದರೆ ನೀವು ಒಟ್ಟಿಗೆ ಲೈನಿಂಗ್ ತೊಗೊಳ್ಳೋವಾಗಲೇ 3.5 ಮೀಟ್ರಷ್ಟು ಲೈನಿಂಗ್ ತೊಗೋಬೇಕಾಗತ್ತೆ. ಆಗ ನಿಮಗೆ ಬಟ್ಟೆ ಧಾರಾಳವಾಗಿ ಸಿಗುತ್ತೆ, ನೀಟಾಗಿ ಫಿನಿಶಿಂಗ್ ಕೂಡ ಮಾಡ್ಕೋಬೋದು. ಈಗ ನಾನಿಲ್ಲಿ ಇದೇ ಸ್ಯಾರಿ ಪೀಸಲ್ಲೇ ಇದಕ್ಕೆ ಲೈನಿಂಗ್ ಕೂಡ ಕೊಟ್ಟು ಅಟ್ಯಾಚ್ ಮಾಡಿದ್ದೀನಿ. ಈ ಬಟ್ಟೆ ಜರಗಬಾರ್ದು, ನನಗೂ ಕೂಡ ಹೊಲಿಯೋದಕ್ಕೆ ಸುಲಭ ಆಗಲಿ ಅಂತ ಹೇಳಿ 3-4 ಕಡೆ ನಾನು ಪಿನ್ ಹಾಕ್ಕೊಂಡಿದ್ದೀನಿ. ಈಗ ಆ ರೌಂಡ್ ಶೇಪ್ ನಾನು ಏನು ಕಟ್ ಮಾಡಿದ್ದೆ ಅದಕ್ಕೆ ಸ್ಟಿಚ್ ಹಾಕ್ಕೊಂಡು
ಅದನ್ನು ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಿ ಮತ್ತು ಆ ರೌಂಡ್ ಶೇಪಲ್ಲಿ ನ್ಯಾಚ್ ಹಾಕ್ಕೊಂಡು ಈಗ ಅದನ್ನು ತಿರುಗಿಸ್ಕೋಬೇಕು. ಮತ್ತೇನಂದರೆ ನಾವು ಏನು ಲೈನಿಂಗ್ ಅಂತ ಒಳಗಡೆ ಹೋಗುತ್ತೆ ಆ ಪೀಸು, ಅದ್ರ ಮೇಲೆ ಕಿನಾರಿ ಹಾಕ್ಕೋಬೇಕು. ಈ ಬಟ್ಟೆ ತುಂಬ ಸಾಫ್ಟ್ ಇರೋದ್ರಿಂದ ನಾವು ಡೈರೆಕ್ಟ್ ಫೋಲ್ಡ್ ಮಾಡಿ ಎಡ್ಜಲ್ಲಿ ಸ್ಟಿಚ್ ಹಾಕೋದಕ್ಕಾಗಲ್ಲ. ಹಾಗಾಗಿ ಕಿನಾರಿ ಹಾಕ್ಕೊಂಡು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಎಡ್ಜಲ್ಲಿ ಸ್ಟಿಚ್ ಹಾಕೋಬೇಕು. ಈ ಥರ ಮಾಡೋದ್ರಿಂದ ನಾವು ಫೋಲ್ಡಿಂಗ್ ಮಾಡಿದಾಗ ಈಕ್ವಲಾಗಿ ಬರುತ್ತೆ. ಯಾವುದೇ ರೀತಿ ಬಟ್ಟೆ ಮುಂದೆ ಹಿಂದೆ ಆಗೋದಿಲ್ಲ. ಕಾಟನ್ ಬಟ್ಟೆ ಆದರೆ ನಾವು ಈ ಥರ ಕಿನಾರಿ ಹಾಕೋವಂಥ ಅವಶ್ಯಕತೆ ಇರೋದೇ ಇಲ್ಲ. ನೀಟಾಗಿ ನಾವು ಫೋಲ್ಡ್ ಮಾಡಿ ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಹೀಗೆ ಸ್ಟ್ರೈಟ್ ಮಾಡಿಬಿಟ್ರೆ ಸಾಕು, ನೀಟಾಗಿ ಬರುತ್ತೆ. ಆದರೆ ಇದು ಸ್ಯಾರಿ ಪೀಸ್ ಆಗಿರೋದ್ರಿಂದ ನಾವು ಈ ಥರ ಫಸ್ಟು ಕಿನಾರಿ ಹಾಕೋಬೇಕು. ಯಾವ ಪೀಸ್ ಒಳಗಡೆ ಲೈನಿಂಗ್ ಥರ ಹೋಗುತ್ತೆ ಅದ್ರ ಮೇಲೆ ಕಿನಾರಿ ಹಾಕೋಬೇಕು. ಆಮೇಲೆ ಎರಡನ್ನೂ ಕೂಡ ಮಡಚಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೋಬೇಕು. ಬೇಕಾದರೆ ಇದಕ್ಕೆ ನಾವು ಪೈಪಿಂಗ್ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾನು ಪ್ಯಾಚ್ ಕೊಡ್ತಾ ಇರೋ ಪೀಸ್ ಸ್ವಲ್ಪ ಗ್ರ್ಯಾಂಡಾಗಿರೋದ್ರಿಂದ ಪೈಪಿಂಗ್ ಕೊಡ್ತಾಯಿಲ್ಲ. ಬಟ್ಟೆಗಳು ಸಿಂಪಲ್ ಆಗಿದ್ದರೆ ನಾವು ಅದಕ್ಕೇನೇ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಬಟ್ಟೆನೇ ಫುಲ್ ಗ್ರ್ಯಾಂಡಾಗಿರುವಾಗ ನಾವು ಅದಕ್ಕೆ ಯಾವುದೇ ರೀತಿ ವರ್ಕ್ ಮಾಡಿದ್ರೂ ಕೂಡ ಅದು ಕಾಣಿಸಲ್ಲ. ಹಾಗಾಗಿ ನಾನು ಇದಕ್ಕೆ ಪೈಪಿಂಗ್ ಕೊಡ್ತಾಯಿಲ್ಲ. ಈಗ ನೋಡಿ ರೆಡಿ ಆಯಿತು. ಈಗ ಇದನ್ನು ನಾವು ಏನಿಲ್ಲಿ ಪ್ಯಾಚ್ ಪೀಸ್ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇಟ್ಟು ಅಟ್ಯಾಚ್ ಮಾಡಬೇಕು. ಇದನ್ನು ಅಟ್ಯಾಚ್ ಮಾಡುವಾಗಲೂ ಕೂಡ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕು. ಒಂದಕ್ಕೆ 4 ಸಲ ಚೆಕ್ ಮಾಡಬೇಕು. ಯಾಕಂದರೆ ಈಗ ನಾವು ಆಲ್ರೆಡಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಅದು ಒಳಗಡೆ ಸೇರಿಕೊಂಡಿದೆ. ಹಾಗಾಗಿ ಮೊದಲು ಶೋಲ್ಡರ್ನ ಕರೆಕ್ಟಾಗಿ ಕೂರಿಸ್ಕೊಂಡು ಪಿನ್ ಹಾಕ್ಕೊಂಡ್ಬಿಟ್ರೆ ಇನ್ನು ಪೂರ್ತಿ ಶೇಪ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒಂದು 3-4 ಕಡೆ ಪಿನ್ ಹಾಕ್ಕೊಳ್ಳಿ. 2 ಶೋಲ್ಡರಲ್ಲಿ, ಮಧ್ಯಭಾಗದಲ್ಲಿ ಒಂದು, ಆ ಕಡೆ ಈ ಕಡೆ ಒಂದೊಂದು ಪಿನ್ ಹಾಕ್ಕೊಂಡ್ಬಿಟ್ರೆ ನೀವು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಎಡ್ಜಲ್ಲೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಫಿನಿಶಿಂಗ್ ಅಂತೂ ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಮೊದಲು ನನ್ನ ಡ್ರೆಸ್ಸನ್ನೇ ಟ್ರೈ ಮಾಡ್ತಾಯಿದ್ದೀನಿ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಂದು ಬ್ಲೌಸ್ ಕೂಡ ನಾನು ನಮ್ಮ ಸ್ಫೂರ್ತಿಗೇ ಹೊಲ್ದಿದ್ದೆ ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ, ಚೆನ್ನಾಗಿ ಬಂದಿತ್ತು. ಅದೇ ಮೆಥಡಲ್ಲೇ ಈಗ ಈ ಟಾಪ್ ಕೂಡ ರೆಡಿ ಮಾಡಿದ್ದೀನಿ. ಇಲ್ಲಿಗೆ ಡಬಲ್ ಸ್ಟಿಚ್ ಬೇಕಾದರೂ ಹಾಕ್ಕೋಬೋದು, ಅಥವಾ ನೀವು ಬಟ್ಟೆ ಏನಾದರೂ ಸಿಂಪಲ್ಲಾಗಿತ್ತು ಅಂದರೆ ಈ ಶೇಪ್ಗೆ ಒಂದು ಲೇಸ್ ಏನಾದರೂ ಹಾಕಿದ್ರೂ ಕೂಡ ತುಂಬಾ ಲುಕ್ ಆಗಿರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಏನೇ ಡಿಸೈನ್ ವರ್ಕ್ ಮಾಡಿದ್ರೂ ಬಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಳಗಡೆ ಇರೋ ಲೈನಿಂಗನ್ನು ನೀಟಾಗಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಂಥ ಪೀಸನ್ನೆಲ್ಲ ಕಟ್ ಮಾಡ್ಕೋಬೇಕು. ಇದಿಷ್ಟು ಮಾಡಿಕೊಂಡ್ರೆ ನಮ್ಮ ಫ್ರಂಟ್ ಪಾರ್ಟ್ ರೆಡಿ ಆಗುತ್ತೆ. ನನ್ನದೇ ಮೆಷರ್ಮೆಂಟಲ್ಲಿ ನಾನು ಕಟಿಂಗ್ ಮಾಡಿರೋದು. ಚೆಸ್ಟ್ ಮೆಷರ್ಮೆಂಟ್ 36 ಬರುತ್ತೆ, ಸೊಂಟ ಬಂದು 34 ಬರುತ್ತೆ. ಸ್ವಲ್ಪ ಲೂಸಾಗೇ ಇಟ್ಕೊಂಡಿದ್ದೀನಿ ನಾನು, ತುಂಬ ಫಿಟ್ಟಿಂಗಾಗೆಲ್ಲ ನಾನು ಹಾಕೋದಿಲ್ಲ. ಹಾಗಾಗಿ ನೀವು ಕೂಡ ನಿಮ್ಮ ಅಳತೆಲಿ ಫಸ್ಟು ಟ್ರೈ ಮಾಡಿ, ಆಮೇಲೆ ಬೇಕಾದರೆ ಕಸ್ಟಮರ್ಗೆ ಮಾಡ್ಕೊಡ್ಬೋದು. ಅಥವಾ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಕೂಡ ಟ್ರೈ ಮಾಡಿ ನೋಡಿ. ಆಮೇಲೆ ಬೇಕಾದರೆ ಕಸ್ಟಮರ್ ಬಟ್ಟೆನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಇದ್ರದ್ದು ಇನ್ನೂ ಕೂಡ ಕಟ್ಟಿಂಗ್ ಡೀಟೇಲ್ ಆಗಬೇಕು ಅಂದರೆ ಇನ್ನೊಂದು ಟಾಪ್ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ, ಅದರದ್ದು ನಿಮಗೆ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಹೇಗೆ ಬರುತ್ತೋ ಏನೋ ಅನ್ನೋ ರೀತಿಯಲ್ಲಿ ನಾನು ಎಷ್ಟು ಬೇಕು ಅಷ್ಟನ್ನೇ ಈ ವಿಡಿಯೋದಲ್ಲಿ ಶೇರ್ ಮಾಡಿರೋದು. ಹಾಗಾಗಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ನೀವು ಕೇಳಿ. ಹಾಗೆ ಒಂದ್ಸಲ ಈ ರೀತಿ ಸೆಂಟ್ರ್ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಶೇಪ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪೀಸನ್ನು ಇದೇ ಥರ ನಿಮಗೆ ಬ್ಯಾಕಲ್ಲಿ ಡೀಪ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ನೆಕ್ಕನ್ನು ಇದೇ ಥರನೇ ಫಿನಿಶಿಂಗ್ ಮಾಡಿ ಮತ್ತು ಪೂರ್ತಿಯಾಗಿ ಅದು ಅಟ್ಯಾಚ್ ಮಾಡಿಕೊಂಡು ಈಗ ಸ್ಲೀವ್ ಕೂಡ ಜಾಯಿನ್ ಮಾಡ್ಕೋಬೇಕು. ಸ್ಲೀವ್ನ 3/4 ಲೆಂತಲ್ಲಿ ತೊಗೊಂಡಿದ್ದೀನಿ, ಅಂದರೆ 13 ಇಂಚು ತೊಗೊಂಡಿದ್ದೀನಿ. ಎಲ್ಬೋಯಿಂದ 1 ಇಂಚ್ ಕೆಳಗಡೆ ಬಂದರೆ ಸಾಕು, ಪೂರ್ತಿ ಉದ್ದನೂ ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮ ಕೈ ತೋಳು ನಾವೇನು ಮಡಚ್ತೀವಲ್ಲ ಅಲ್ಲಿಗಿಂತ 1 ಇಂಚ್ ಕೆಳಗೆ ಬಂದರೆ ಸಾಕು. ಆ ಅಳತೆನಲ್ಲೇ ನಾನು ತೊಗೊಂಡಿರೋದು, ಅಂದರೆ 13 ಇಂಚ್ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಒಂದು ಕಡೆ 3 ಸ್ಟಿಚ್ಚನ್ನ ಹಾಕಿ ಫಿನಿಶಿಂಗ್ ಮಾಡಿದ್ದೀನಿ, ಇನ್ನೊಂದು ಕಡೆ ಒಂದೇ ಸ್ಟಿಚ್ ಹಾಕಿದ್ದೀನಿ. ಯಾಕೆ ಅಂದರೆ ಈಗ ಇದು ಟಾಪ್ ಪೋರ್ಷನ್ ಏನು ಕಂಪ್ಲೀಟಾಗಿ ರೆಡಿ ಆಗಿದೆ, ಇದನ್ನು ಒಂದ್ಸಲಿ ಹಾಕ್ಕೊಂಡು ನೋಡಬೇಕು. ಆಮೇಲೆ ನಮಗೆ ಲೆಂತು ಮತ್ತು ಫಿಟ್ಟಿಂಗು ಕರೆಕ್ಟಾಗಿದೆ ಅನಿಸಿದ್ರೆ ಮಿಕ್ಕಿದ್ದು ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡಬೇಕು. ನಾವು ಕೆಳಗಡೆ ಈ ಅಂಬ್ರೆಲಾ ಸ್ಕರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಅಟ್ಯಾಚ್ ಮಾಡಿದ್ಮೇಲೆ ಯಾವುದೇ ಥರ ಆಲ್ಟ್ರೇಷನ್ ಮಾಡೋದಕ್ಕಾಗಲ್ಲ. ಈಗ ನಮ್ಮ ಬಟ್ಟೆ ಆಗಿರೋದ್ರಿಂದ ನಾವು ಈ ರೀತಿ ಚೆಕ್ ಮಾಡಿ ಹೊಲ್ಕೋತೀವಿ. ಬಟ್ ಕಸ್ಟಮರ್ದು ನಾವು ತೊಗೊಂಡಾಗ ಏನು ಮಾಡಬೇಕು ಅಂದರೆ, ಕಸ್ಟಮರ್ ಬಟ್ಟೆ ತೊಗೊಂಡಾಗ ಮೆಜರ್ಮೆಂಟನ್ನೇ ಚೆಕ್ ಮಾಡ್ಕೋಬೇಕು. ನಾವೇನು ಅವ್ರ ಬಾಡಿ ಮೆಜರ್ಮೆಂಟ್ ಆಗಿರಲಿ ಅಥವಾ ಬಟ್ಟೆ ಮೆಜರ್ಮೆಂಟ್ ಏನು ತೊಗೊಂಡಿರ್ತೀವಿ ಅದರಲ್ಲಿ 1-2-3 ಸಲ ಇಟ್ಟು ನೋಡಿ ಕರೆಕ್ಟಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಫಿನಿಶಿಂಗ್ ಮಾಡಬೇಕು. ನೋಡಿ ಈಗ ಫಿನಿಶಿಂಗ್ ಆಗಿದೆ. ಈಗ ಇದನ್ನು ಒಂದ್ಸಲಿ ಹಾಕ್ಕೊಂಡು ನೋಡ್ತೀನಿ, ಲೆಂತು ಮತ್ತು ಫಿಟ್ಟಿಂಗ್ ಎಲ್ಲ ಹೇಗಿದೆ, ಸ್ಲೀವ್ ಫಿಟ್ಟಿಂಗ್ ಎಲ್ಲ ಹೇಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ. ಸ್ಲೀವ್ಗೆ ನಾನು ಲೈನಿಂಗ್ ಕೊಟ್ಟಿಲ್ಲ. ನೋಡಿ ಕಾಂಟ್ರಾಸ್ಟ್ ಪೀಸಲ್ಲಿ ಸಣ್ಣದಾಗಿ ಪಟ್ಟಿ ಹೊಲ್ದಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಈ ರೀತಿ ಟಾಪ್ ಪೋರ್ಷನ್ ಹೀಗೆ ರೆಡಿ ಆಗಿದೆ, ಹೇಗೆ ಕಾಣ್ತಾ ಇದೆ ಅಂತ ನೀವೇ ಹೇಳಬೇಕು.
ನೋಡಿ ಈ ರೀತಿ ಫಿನಿಶಿಂಗ್ ಆಯಿತು. ಈಗ ಇದಕ್ಕೆ ಅಂಬ್ರೆಲಾ ಸ್ಕರ್ಟ್ ಏನು ಕಟ್ ಮಾಡಿದ್ದೀನಲ್ವ ಅದನ್ನು ಅಟ್ಯಾಚ್ ಮಾಡಬೇಕು. ಅದನ್ನು ಕೂಡ ಅಷ್ಟೇ ಅಟ್ಯಾಚ್ ಮಾಡಿ ಲೈನಿಂಗನ್ನು ಹಾಕಬಾರ್ದು. ಫಸ್ಟು ಸ್ಕರ್ಟ್ ಅಟ್ಯಾಚ್ ಮಾಡಿ ಒಂದ್ಸಲಿ ಹಾಕ್ಕೊಂಡು ನೋಡಬೇಕು. ಸೊಂಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅಥವಾ ಟೈಟ್ ಆಗಿದ್ದರೆ ಲೂಸ್ ಆಗಿದ್ದರೆ ಅದನ್ನು ಸರಿ ಮಾಡಿಕೊಂಡು ಆಮೇಲೆ ನಾವು ಲೈನಿಂಗ್ ಅಟ್ಯಾಚ್ ಮಾಡಿ ಲೈನಿಂಗ್ ಮಾತ್ರ ಕೆಳಗಡೆ ಮಡಚಿ ಹೊಲಿಬೇಕು. ಈ ಪೀಸನ್ನು ಅಂದರೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಜಿಗ್ಸಾಗ್ ಮಾಡಿಸ್ಬೇಕು. ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಫಿನಿಶಿಂಗ್ ಆಗಿದೆ. ಈ ಒಂದು ಅಂಬ್ರೆಲಾ ಕಟ್ಟಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ನಾವು ಮೇಲ್ಗಡೆ ಸೊಂಟದ ಫಿಟ್ಟಿಂಗಿಗೆ ಏನು ಕಟ್ ಮಾಡ್ತೀವಿ ಅದರಲ್ಲಿ ಕೆಲವ್ರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಮತ್ತು ಕೆಲವು ಸಲ ಚಿಕ್ಕದಾದರೂ ಪರವಾಗಿಲ್ಲ, ತುಂಬ ದೊಡ್ಡದಾಗ್ಬಿಟ್ರೆ ಅದನ್ನು ಅಟ್ಯಾಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಶೇಪೇ ಹೋಗಿಬಿಡುತ್ತೆ. ಹಾಗಾಗಿ ಅದು ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಅಂತ ತಪ್ಪದೇ ತಿಳಿಸಿ ಆಯಿತಾ?